ಕ್ಕೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಹಂಪಿ ಉತ್ಸವ 2025ರ ಹೃತ್ಪೂರ್ವಕ ಶುಭಾಶಯಗಳು. ಎದುರುಗಡೆ ಕುಳಿತಿರೋ ಎಲ್ಲ ಗಣ್ಯರಿಗೂ, ನಾಯಕರಿಗೂ, ಹಿರಿಯರಿಗೂ ಹಾಗೂ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ವಿನಯಪೂರ್ವಕ ನಮಸ್ಕಾರಗಳು. ನೀವು ಹಂಪಿ ಉತ್ಸವಕ್ಕೆ ಇದು ಎಷ್ಟನೇ ಸಾರಿ ಬರ್ತಿದ್ದೀರಿ? ಮೊದಲನೇ ಸಲ ಕರೆಸ್ಕೊಂಡಿದ್ದಾರೆ. ಹೌದಾ? ಆದ್ರೆ ಹಂಪಿಗೆ ಬಂದಿದ್ದೀರಿ ಅಲ್ಲ? ಹಂಪಿಗೆ ಬಂದಿದ್ದೀನಿ. ಮತ್ತೆ ಓಕೆ. ಸೊ ಈಗ ಅವ್ರೆಲ್ರು ನನ್ನ ಕೇಳ್ತಿದ್ರೆ ಆಯ್ತಾ, ಇವಾಗ ವಿಜಯ ರಾಘವೇಂದ್ರ ಅವ್ರು ಬರ್ತಾರಲ್ವಾ, ಪ್ಲೀಸ್ ಅವ್ರು ಸೊಗಸಾಗಿ ಹಾಡು ಹೇಳ್ತಾರೆ, ಒಂದು ಹಾಡು ಹೇಳಿಸ್ಬಿಡಿ. ಹಂಗೆ ಸೂಪರ್ ಆಗಿ ಸ್ಟೆಪ್ ಹಾಕ್ತಾರೆ. DKD ನಲ್ಲಿ ನಾವೆಲ್ಲ ನೋಡಿದೀವಿ, ಹೌದಾ ಇಲ್ವಾ? ನೋಡಿ ಅಲ್ಲಿ DKD ನಾನು ಮಾಡಿದೀವ ಇಡೀ ಸೀಸನ್ ಒಂದೇ ಸ್ಟೆಪ್, ಹಿಂಗ್ ಹೋಗಿ ಹಿಂಗ್ ಡಾನ್ಸ್. ಒಂದು ಹಾಡು ಹೇಳ್ಬೋದಾ? ಖಂಡಿತ ಹಾಡಾಡ್ತೀನಿ. ಯಾಕಂದ್ರೆ ಇಷ್ಟು ಜನರನ್ನ ನೋಡಿದಾಗ, ಇಷ್ಟು ಪ್ರೀತಿಯನ್ನ ನೋಡಿದಾಗ, ಇವಾಗ ತಾನೇ ನಮ್ಮ ಅಪ್ಪು ಅವರ ಹಾಡನ್ನ ಕೇಳಿದ್ವಿ, ಬೊಂಬೆ ಹೇಳುತ್ತೈತೆ ಅನ್ನೋ ಹಾಡು. ಅದು ನನಗೆ ಬಹಳ ಇಷ್ಟವಾದಂತಹ ಹಾಡು. ಆಮೇಲೆ ಈ ಭಾಗದಲ್ಲಿ ನಮಗೆ ತುಂಬಾ ಮನಸ್ಸಿಗೆ ಖುಷಿನ ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಅಪ್ಪು ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ, ನಾವ್ ಏನ್ ಹಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅಪ್ಪು ಅವ್ರದ್ದೊಂದು ಮಾತು ಹೇಳಿದ್ರೆ ಸಾಕು ಅಷ್ಟು ಖುಷಿಯನ್ನ ಕೊಡ್ತಾರೆ. ಸೊ ಆ ರೀತಿ ಪ್ರೀತಿಯನ್ನ ಅವ್ರಿಗೆ ಇವರೆಲ್ಲರೂ ಧಾರೆ ಇರ್ತಾರೆ ಅಂತ ಹೇಳಿದ್ರೆ, ಇವ್ರಿಗೆ ನಮ್ಮ ಪುಣ್ಯ ಆಗತ್ತೆ. ಈ ತರ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳೋದು ನನಗೊಂದು ಸದಾವಕಾಶ ಆಗುತ್ತೆ ಅಲ್ವಾ? ವಿಜಯಜಿ, ಇನ್ನೊಂದು ಏನ್ ಗೊತ್ತಾ, ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ನಮ್ಮ ಪಾಟೀಲ್ ಸರ್ ಅವರು ಹೇಳ್ತಿದ್ರು, ಇಲ್ಲಿಗೆ ಬಂದಾಗ ಉತ್ಸವ ಹೌದು, ಆದ್ರೆ ಎಲ್ಲರೂ ನೋಡಿದಾಗ ಏನ್ ಜಾತ್ರಾ ಮಹೋತ್ಸವ ತರ ಇಷ್ಟು ಲಕ್ಷ ಜನ ಬರ್ತಿದಾರಲ್ಲ ಅಂತ. ಇಷ್ಟು ಲಕ್ಷ ಜನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಇಷ್ಟು ಲಕ್ಷ ಜನ ನೋಡಿದಾಗ ನನಗೆ ಈ ಜನರಿಂದ, ಇವರು ಹೊಡಿತಿರೋ ಚಪ್ಪಾಳೆಯಿಂದ, ಇವರು ಹೊಡಿತಿರೋ ಶಿಲ್ಲೆಯಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೇವೆ ಕಲಾವಿದರಾಗಿ. ಕನ್ನಡ ಚಿತ್ರರಂಗ ಇನ್ನೂ ಉಸಿರಾಡ್ತಾ ಇದೆ, ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಕನಸನ್ನ ಕಟ್ಕೊಂಡು ಇಲ್ಲಿಂದ ಎಷ್ಟೋ ಜನ ಪ್ರತಿಭೆಗಳು ಹೊಸ ಸಿನಿಮಾ ಮಾಡ್ತಾರೆ, ನಟರಾಗ್ತಾರೆ, ತಂತ್ರಜ್ಞರಾಗ್ತಾರೆ. ಒಳ್ಳೊಳ್ಳೆ ಸಿನಿಮಾ ಬಂದು ಇವಾಗ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಒಂದು ಮಾತುಕತೆ, ಒಂದು ಚರ್ಚೆಗೆ ಒಳಗಾಗುತ್ತೆ, ಇಡೀ ಪ್ರಪಂಚದಲ್ಲಿ ಒಂದು ಚರ್ಚೆಗೆ ಒಳಗಾಗುತ್ತೆ. ಅಪ್ಪು ಅವ್ರ ಸಿನಿಮಾ ಆಗಿರ್ಬೋದು, ಯಶ್ ಅವ್ರ ಸಿನಿಮಾ ಆಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಅದ್ಭುತವಾದ ಸಿನಿಮಾಗಳು ಬಂದಿದ್ದಾವೆ. ಸೊ ವಿ ಶುಡ್ ಥ್ಯಾಂಕ್ ದೆಮ್. ನಿಮಗೆ ನಾವು ಉಸಿರು ಇರೋವರೆಗೂ, ಬಹುಶಃ ಉಸಿರು ಹೋದ್ಮೇಲೆ ಕೂಡ ನಿಮಗೆ ನಾವು ಧನ್ಯವಾದ ಹೇಳಬೇಕು. ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಕೊಟ್ಟಿದ್ದಾರೆ ನೀವೆಲ್ಲ. ಥ್ಯಾಂಕ್ ಯು. ಈಗ ನೀವೇ ಆಪ್ಟ್ ಮಾಡ್ಕೊಳ್ಳಿ, ಡಾನ್ಸ್ ಮಾಡ್ತೀರಾ ಮೊದಲು ಹಾಡು ಹೇಳ್ತೀರಾ? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಆ ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಬ್ಬಾ, ಎಷ್ಟು ಸೊಗಸಾಗಿ ಹಾಡಿದ್ರಿ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ವೇದಿಕೆ ಮೇಲೆ ಹೋದಾಗ ಒಂದು ಹಾಡ್ತೀನಿ ಅಂತ ಅಂದಾಗ ನನಗಿಂತ ಮುಂಚೆ ಅವರೇ ಹಾಡೋಡಕ್ಕೆ ಶುರು ಮಾಡ್ಬಿಡ್ತಾರೆ ಈ ಹಾಡನ್ನ. ಯಾಕಂದ್ರೆ ಅಷ್ಟು ಸಲ ಅಷ್ಟು ಪ್ರೀತಿಯಿಂದ ಹಾಡನ್ನ ಹಾಡು ಅಂತ ಕೇಳ್ತಾರೆ, ನಾನು ಹಾಡ್ತೀನಿ. ಇದ್ರ ಜೊತೆಗೆ ನೀವು ಹೇಳಿದಾಗೆ ಗುರುರಾಯರ ಅನುಗ್ರಹದ ಜೊತೆಗೆ ಇವರೆಲ್ಲರ ಆಶೀರ್ವಾದ ನನಗೆ ಸಿಗುತ್ತೆ ಅನ್ನೋದಾದ್ರೆ ಆ ಹಾಡನ್ನು ಎಷ್ಟು ಬಾರಿ ಹಾಡೋದಕ್ಕೂ ನಾನು ತಯಾರಿದ್ದೀನಿ. ನಿಜ. ನಿಮ್ಮ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಡೈಲಾಗ್ ಹೇಳೋದಾದ್ರೆ, ಅಥವಾ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು ಇದ್ರೆ ಅದು ಯಾವ್ದಿರುತ್ತೆ? ನಾನು ಆಕ್ಚುಲಿ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡದಾಗಿ ಡೈಲಾಗ್ಗಳು ಹೊಡೆದಿಲ್ಲ. ಇಲ್ಲಿ ಹೊಡೆದಿದ್ರೆ ನನ್ನ ತಮ್ಮ ಉಗ್ರಮಲ್ಲಿ ಹೊಡೆದಿದ್ದಾನೆ, ಬಗೀರಲ್ಲಿ ಹೊಡೆದಿದ್ದಾನೆ. ಹೌದು, ನಿಮ್ ಶ್ರೀ ಮುರಳಿ ಹೌದು, ಅವನ ತರ ಡೈಲಾಗ್ ಹೊಡೆಯಕ್ ನನಗೆ ಬರಲ್ಲ.
ನಾವೇನಿದ್ರು ಒಂದು ಸ್ವಲ್ಪ ಈ ಮಂಗನಾಟ ಆಡ್ಕೊಂಡು ಕಾಮಿಡಿ ಮಾಡಿಕೊಂಡು ಅಥವಾ ರೊಮ್ಯಾನ್ಸ್ ಮಾಡಿಕೊಂಡು ಅಥವಾ ಸ್ವಲ್ಪ ಹತ್ಕೊಂಡು ಇವೆಲ್ಲ ಮಾಡಿರೋ ರೂಢಿ. ಅದ್ರ ಜೊತೆಗೆ ಸೇವಂತಿ ಸೇವಂತಿ ಸಿನಿಮಾ ನೆನಪಿದೆಯಾ? ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಮಾಯೆ ಓ. ಕೇದಿಗೆ ಗರಿ ನಿನ್ನಾಗಲಿ ಇರಲಾರೆ ಮಲ್ಲಿಗೆ ಮಾಯೆ ಓ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ. ಎನ್ನ ಮ್ಯಾಲ ಮುನಿವಾರೆ ಎನ್ನ ಮ್ಯಾಲ ಮುನಿವಾರೆ. ಸೂಪರ್ ವಂಡರ್ಫುಲ್. ಆಕ್ಚುಲಿ ಖುಷಿ ವಿಷಯ ಏನು ಅಂತಂದ್ರೆ ಓ ಬನ್ನಿ ಬನ್ನಿ ಬನ್ನಿ. ಹಂಪಿ ಉತ್ಸವ ಎಂತ ಒಂದು ದೊಡ್ಡ ಅದ್ದೂರಿ ಹಬ್ಬ. ನಮ್ಮೆಲ್ಲ ಕಲಾವಿದ್ರು ವೇದಿಕೆ ಮೇಲೆ ಬಂದ್ರೆ ಇನ್ನಷ್ಟು ದೊಡ್ಡ ಹಬ್ಬ. ಹೌದಲ್ವಾ? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.